ದೆಹಲಿಯಲ್ಲಿ ಸ್ಫೋಟದ ಬಳಿಕ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಆಗಿದೆ. ಇವಾಗ ಏರ್ಪೋರ್ಟು, ಬಸ್ ಸ್ಟ್ಯಾಂಡು, ರೈಲ್ವೆ ನಿಲ್ದಾಣಗಳಲ್ಲಿ ಶೋಧ ಕಾರ್ಯ ತೀವ್ರವಾಗ್ತಾ ಇದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ತೀವ್ರ ತಪಾಸಣೆ ಆಗ್ತಾ ಇದೆ. ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೆ ತೀವ್ರ ನಿಗಾವನ್ನು ಇಡಲಾಗ್ತಾ ಇದೆ. ಪಾರ್ಕಿಂಗ್ ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯ ಹೆಚ್ಚಾಗ್ತಾ ಇದೆ. ಅದು ಸಹಜ. ನಿಮಗೆ ದೇಶದ ಯಾವುದೇ ಮೂಲೆಯಲ್ಲಿ ಈ ಥರ ಘಟನೆ ನಡೆದರೂ ಪ್ರಮುಖ ನಗರಗಳಲ್ಲಿ ಎಚ್ಚರಿಕೆಯನ್ನು ತಗೋತಾರೆ. ಅದರಂತೆ ಬೆಂಗಳೂರಿನ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ, ಹೀಗೆ ಹಲವು ಆಯಕಟ್ಟಿನ ಸ್ಥಳಗಳು ಅಂತ ನಾವೇನು ಹೇಳ್ತೀವಿ, ಅಂಥ ಕಡೆ ಭದ್ರತೆ ಜೋರಾಗಿರುತ್ತೆ. ಈಗಾಗಲೇ ಅದಕ್ಕೆ ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ. ಗೊತ್ತಿಲ್ಲ, ಅದೇ ರೀತಿಯಲ್ಲಿ ಇಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದಲ್ಲ, ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮ. ಆಮೇಲೆ ಬೆಂಗಳೂರು ಒಂದೇ ಅಲ್ಲ, ನಿಮಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಟ್ಟೆಚ್ಚರವಾಗಿದ್ದಾರೆ. ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ಕೋಲ್ಕತ್ತಾ ಈ ಭಾಗಗಳಲ್ಲೂ ಕೂಡ ವ್ಯಾಪಕವಾದ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಆಯಾ ರಾಜ್ಯದವರೇ ಭದ್ರತೆ ಕೈಗೊಂಡಿದ್ದಾರೆ. ಒಂದು ಘಟನೆ ನಡೆದಾಗ ಎಲ್ಲ ಕಡೆ ಹೈ ಅಲರ್ಟನ್ನು ಘೋಷಣೆ ಮಾಡ್ತಾರೆ ಕೇಂದ್ರ ಗೃಹ ಇಲಾಖೆಯಿಂದ, ಹುಷಾರಾಗಿರಿ. ಹಾಗಾಗಿ ಎಲ್ಲ ಕಡೆ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥದ್ದು, ಭದ್ರತಾ ವ್ಯವಸ್ಥೆ, ತಪಾಸಣೆ ಇವೆಲ್ಲವೂ ಕೂಡ ನಡಿಬೇಕು. ಪ್ರಮುಖವಾಗಿ ಏರ್ಪೋರ್ಟ್ಗಳು. ದೆಹಲಿಯ ಕಾರು ಸ್ಫೋಟ ಬೆನ್ನಲ್ಲೇ ಇದೀಗ ದೇಶಾದ್ಯಂತ ಭಾರಿ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಕೂಡ ನಗರದ ವಿವಿಧ ಪ್ರದೇಶಗಳಲ್ಲಿ ಈಗ ಪೊಲೀಸರ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಸದ್ಯ ನಾನು ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದ ಬಳಿ ಇದ್ದೇನೆ. ಇಲ್ಲಿ ಕೂಡ ಒಂದಿಷ್ಟು ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಇನ್ನು ಕೆಲವು ಪೊಲೀಸರು ಒಳಭಾಗದಲ್ಲಿದ್ದಾರೆ. ಈಗಾಗಲೇ ಪ್ರಯಾಣಿಕರಿಗೂ ಕೂಡ ಒಂದು ರೀತಿಯಲ್ಲಿ ಈ ಪೊಲೀಸರು ಯಾಕೆ ಇಷ್ಟೊಂದು ಹೆಚ್ಚುವರಿಯಾಗಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಕುತೂಹಲ ಕೂಡ ಇದೆ. ಕೆಲವರಿಗೆ ವಿಚಾರ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಈಗಾಗಲೇ ಬೆಂಗಳೂರು ನಗರ ಪೊಲೀಸರು ಕೂಡ ಆಯಾ ತಂಡಗಳಂತ ಹೇಳಿ ಮಾಡಿಕೊಂಡು ಈಗ ಬೇರೆ ಬೇರೆ ಭಾಗಗಳಲ್ಲಿ ಈಗ ಪ್ಲಾಟ್ಫಾರಮ್ನ ಗಸ್ತುತ್ತಿರುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಯಾರಾದರೂ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದರೆ ಅಂಥವ್ರನ್ನ ವಿಚಾರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಈಗಾಗಲೇ ಪ್ಲಾಟ್ಫಾರಮ್ನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕೂಡ ಎಲ್ಲರನ್ನು ಕೂಡ ಈಗ ಮಾತನಾಡುವಂಥ ಕೆಲಸ ಕೂಡ ಆಗುತ್ತೆ. ಜೊತೆಗೆ ಏನಾದರೂ ಆಟೋಗಳು ಅಥವಾ ಇನ್ನಿತರ ಕಾರುಗಳು ಅಥವಾ ಏನಾದರೂ ಲಗೇಜ್ಗಳನ್ನು ತುಂಬಿಕೊಂಡು ಬಂದರೂ ಕೂಡ ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು, ತಪಾಸಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಹೀಗೆ ರೈಲ್ವೆ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರು ಕೂಡ ಈಗ ರೈಲ್ವೆ ಸ್ಟೇಷನ್ನ ಒಳಭಾಗದಲ್ಲಿ, ಪ್ಲಾಟ್ಫಾರಮ್ಗಳಲ್ಲಿ ಮತ್ತು ಹೊರಭಾಗದಲ್ಲಿ ಎರಡೂ ಭಾಗಗಳಲ್ಲಿ ಕೂಡ ತೀವ್ರ ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಜನರಿಗೂ ಕೂಡ, ಅಂದರೆ ಪ್ರಯಾಣಿಕರಿಗೂ ಕೂಡ ಹೆಚ್ಚಿನ ಸಮಯದಲ್ಲಿ ನಿಲ್ಲೋದಕ್ಕೆ ಅವಕಾಶಗಳನ್ನು ಕೂಡ ಕೊಡೋದಿಲ್ಲ. ಸಹಜವಾಗಿ ದೆಹಲಿಯ ಈ ಒಂದು ಘಟನೆ ಬಳಿಕ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ, ಭಯ ಕೂಡ ಸೃಷ್ಟಿಯಾಗಿದೆ. ಈಗ ಈ ಭಾಗದಲ್ಲಿ ಎಂಟ್ರೆನ್ಸ್ ಪಾಯಿಂಟು, ರಿಸರ್ವೇಷನ್ ಕೌಂಟರು, ಆ ಭಾಗಕ್ಕೆ ಹೋಗುವಂಥ ಜಾಗದಲ್ಲಿ ಕೂಡ ಹೆಚ್ಚಿನ ಪ್ರಯಾಣಿಕರು ಆ ಭಾಗಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಕೂಡ ಪೊಲೀಸರು ರೌಂಡ್ಸನ್ನು ಕೂಡ ಹೊಡೆಯುವಂಥದ್ದು ಕೂಡ ಆಗುತ್ತೆ. ಅದರ ಜೊತೆಗೆ ಯಾರಾದರೂ ಬ್ಯಾಗ್ಗಳನ್ನು, ಸೂಟ್ ಕೇಸ್ಗಳನ್ನು ಸುಮಾರು ಸಮಯದಿಂದ ಹಾಗೆ ಇಟ್ಕೊಂಡು ಕೂತಿದ್ರೆ ಅಂಥವ್ರು